ಫ್ರೆಂಡ್ಸ್ ಹಿಂಗೆ ವಿಡಿಯೋ ಮಾಡ್ಕೊಂಡು ಗಾಡಿ ಓಡಿಸ್ಕೊ ಹೋಯ್ತಾ ಇದ್ದೆ ನೋಡ್ರಿ. ಒಂದೊಂದು ದಿವಸ ಒಂದೊಂದು ಮೈಕೆ ಹೊಡೆದೋಯ್ತು. ಕೆಳಗಡೆ ಬಿದ್ದು ಮೈಕೆ ಚೂರಾಗೋಯ್ತು. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಾ? ಎಲ್ಲ ಸೂಪರ್ ಆಗಿರ್ತೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಏನಂದರೆ ಡೇ 1 ಫೇಲ್, ಡೇ 2 ಫೇಲ್. ಇವತ್ತು ನಾವು ಡೇ 3 ಇದ್ದೀವಿ. ಟೈಮ್ ಬಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ 4 ಗಂಟೆ ಆಗಿದೆ. ಯಾಕಂದರೆ ಸ್ವಲ್ಪ ಎದೊಳಕ್ಕಾಗಿಲ್ಲ. ನನಗೇನೈತೈತೆ ಅಂದರೆ ನೈಟ್ ಲೇಟಾಗಿ ಬರ್ತೀನಲ್ಲ, ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಮಲಗೋಷ್ಟಲ್ಲೇ 4-5 ಗಂಟೆ ಆಗ್ಬಿಡ್ತೈತೆ. ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೂ ಬರೋಲ್ಲ. ಅದು ಹೆಂಗೆಂಗೋ ಮಾಡಿ ಏನೋ ಒಂದು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಬೇಕೇ ಬೇಕು. ಪ್ಲೀಸ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಡೇ 3 ಅಲ್ಲಿದ್ದೀವಿ. ಇವತ್ತು ಪಾಸ್ ಆಗುತ್ತಾ ಟಾರ್ಗೆಟು, ಫೇಲ್ ಆಗುತ್ತಾ ಇಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನ ಹೋಯ್ತಾ ಒಂದದೇ ನೋಡ್ಕೊಂಡೇ ಹೋಗೋಣ ಬನ್ನಿ ಫ್ರೆಂಡ್ಸ್. ಇವತ್ತಂತೂ ಸ್ವಲ್ಪ ಜೋಶಲ್ಲಿದ್ದೀನಿ, ಮಾಡಲೇಬೇಕು ಅಂತ ಮಾಡೋಣ ಬನ್ನಿ. ಸೊ ಹಾಯ್ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಆನ್ಲೈನ್ ಹೋಯ್ತಾ ಇದ್ದೀನಿ. ಸ್ವಲ್ಪ ಊಟ ಮಾಡಬೇಕಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ. ಇವಾಗೆಲ್ಲ ಆನ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಇವಾಗ 4:15. ಆದರೆ ಇವತ್ತು ಟೈಮಿಂಗ್ಸ್ ಎಲ್ಲ ಏನಿಲ್ಲ. ಟಾರ್ಗೆಟ್ ರೀಚ್ ಮಾಡಿಬಿಟ್ಟೆ ಮನೆಗೆ ಬರಬೇಕಷ್ಟೇ. 12 ಗಂಟೆ ಆಯಿತು, 1 ಗಂಟೆ ಆಯಿತು, ಎಷ್ಟಾದ್ರೂ ಆಯಿತು, ಟಾರ್ಗೆಟ್ ರೀಚ್ ಮಾಡಿಬಿಟ್ಟೆ ಮನೆಗೆ ಬರೋದು ಇವತ್ತು ಅಷ್ಟೇ. 12 ಗಂಟೆ ಎಲ್ಲ ಆಗಲ್ಲ, ಟಾರ್ಗೆಟ್ ರೀಚ್ ಮಾಡಿಬಿಟ್ಟೆ ಬರ್ತೀನಿ. ಬನ್ನಿ, ಇವತ್ತಂತೂ ಮಾಡಲೇಬೇಕು, ಮಾಡೋಣ. ಫಸ್ಟ್ ಪಿಕಪ್ ಹೋಯ್ತಾ ಇದ್ದೀನಿ, ಇಲ್ಲೇ ಲೋಕಲ್ ಪಿಕಪ್ಪು. ಬನ್ನಿ ನೋಡೋಣ. ಇವತ್ತಂತೂ ವಿಡಿಯೋ ಮಸ್ತಾಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇವಾಗ ಕಸ್ಟಮರ್ ಎಲ್ಲ ಕಾಣಿಸ್ತಾರೆ ಅನಿಸುತ್ತೆ ನಿಮಗೆ. ಕಸ್ಟಮರ್ ಪ್ಲೇಸ್ ಬಂದು ಕಾಯ್ತಾ ಇದ್ದೀನಿ. ಇಲ್ಲೇ ಅವರೇ ಬರೋ ಕಲ್ತವ್ರೆ. GT ಮಾಲ್ ಅಲ್ವಾ? GT ಮಾಲ್ ಅಲ್ಲ, ಡಿ ಮಾರ್ಟ್. ಅದು ನಿಯರೆಸ್ಟ್ ಸ್ಟೋರ್ಸ್ ಇದೆ. ಅದನ್ನ GT ಮಾಲ್ ಹತ್ರ ಇರೋದು ಅಂತ. ಡಿ ಮಾರ್ಟ್ ನಾಡಿ ಮೇನ್ ರೋಡ್. ಶನ್ಮಾತ್ಮ ದೇವಸ್ಥಾನ ಪಕ್ಕದಲ್ಲಿ. ಎಲ್ಲ ಆಂಟಿದಿರು ಪ್ಲಾನ್ ಮಾಡ್ಕೊಂಡು ಸೀರೆ ತಗೊಂಡು ಬಂದವ್ರೆ. ಸೀರೆ ಪೊಲೀಸರು ಹಾಕೋತಾರೆ ಫ್ರೆಂಡ್ಸ್. ರ್ಯಾಪಿಡ್ ಹೋಗಿ ಕಾಸು ಹಾಕೋಬೇಕಿತ್ತು, ಕಾಸು ಹಾಕೋಣಕ್ಕೆ ಆಯ್ತಲ್ಲ, ಎಂತ ಮಾಡೋದು? ಏನ್ ಮಾಡೋದು ಗೊತ್ತಾಯ್ತಲ್ಲ. ಇದ್ರಲ್ಲೆಲ್ಲ ಬೀಳ್ತೈತೆ, ಅದು ಊಬರಲ್ಲೆಲ್ಲ ಬೀಳ್ತೈತೆ. ಆದ್ರೆ ಊಬರ್ ಅಂತ ಸಾರಿ ಡೆಲಿವರಿ ಆ್ಯಪಲ್ಲಿ ಸುಮ್ಮನೆ ಕಿರಿಕ್ಗಳು ಯಾವ ಮಾಡ್ತಾನೆ ಕಿರಿಕ. ನಾವು ಕಿರಿಕೆಲ್ಲ ಮಾಡೋದು ಬಿಟ್ಟು ಎಷ್ಟೋ ದಿವಸಗಳಾಗೋಗ್ಬಿಡ. ಅದಕ್ಕೆ ನಮ್ಗೆ ಕಿರಿಕು ಬೇಡ, ಏನು ಬೇಡ ಅನ್ನೋತೀರಾ ಫ್ರೆಂಡ್ಸ್. ರ್ಯಾಪಿಡಲ್ಲಿ 130 ರೂಪಾಯಿ ಕೇಳ್ತಾವನೆ. 130 ರೂಪಾಯಿ ಹಾಕ್ಬೇಕು. ಅದಕ್ಕೆ 130 ರೂಪಾಯಿ ಹಾಕಿರೋನು ಬಾಡಿಗೆ ಕೊಡೋದಿಲ್ಲ, ಬಾಡಿಗೆನೇ ಕೊಡ್ತಾಲ್ಲ ಅವನು. ಒಂದೇ ಒಂದು ಬಾಡಿಗೆ ಕೊಟ್ಟ, ಇಲ್ಲಿಂದ ಇಲ್ಲಿಗೆ 63 ರೂಪಾಯಿ ಕೊಟ್ಟ ಅಷ್ಟೇ. ಇವಾಗ ಹಾಕ್ಬಿಟ್ಟು ಡ್ಯೂಟಿ ಮಾಡೋಣ ಫ್ರೆಂಡ್ಸ್. ಹಿಂಗೆ ವಿಡಿಯೋ ಮಾಡ್ಕೊಂಡು ಗಾಡಿ ಓಡಿಸ್ಕೊ ಹೋಯ್ತಾ ಇದ್ದೆ ನೋಡ್ರಿ. ಒಂದೊಂದು ದಿವಸ ಒಂದೊಂದು ಮೈಕೆ ಹೊಡೆದೋಯ್ತು.
ಕೆಳಗಡೆ ಬಿದ್ದು ಮೈಕೆ ಚೂರು ಆಗೋಯ್ತು. ನಾನು ಈ ಓಡ್ರ್ ಹಾಕೊಂಡು ಓಡಿಸ್ತಾ ಇದ್ದೆ, ಯಾವ ದರಿದ್ರ ಓಡ್ರು ಇದು. ಅದಕ್ಕೆ ಅವಾಗ 500 ರೂಪಾಯಿ ಕೊಟ್ಟು ಓಡ್ರು ತಗೊಬಂದೆ. ಇವಾಗ ಮೈಕೆ ಇಲ್ಲ, ಸುಮ್ಮನೆ 700 ರೂಪಾಯಿ ವೇಸ್ಟ್ ಆಗೋಯ್ತು. ಇವಾಗ ನನ್ನ ವಾಯ್ಸ್ ಕ್ಲಾರಿಟಿ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಆವಾಗಿಂದ ದುಡ್ದಿದ್ದನ್ನ ಇಲ್ಲೇ ಇಟ್ಬಿಟ್ಟೆ. ಫೋನ್ ಹೊಡೆದೋಗಿಲ್ಲ, ಪುಣ್ಯಕ್ಕೆ ಫೋನ್ ಹೊಡೆದೋಗಿದ್ದರೆ ಅಷ್ಟೇ ಕತೆ, ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿರೋದು. ಹೆವಿ ಬೇಜಾರಾಗಿ ಹೋಗ್ಬಿಟ್ಟು ಬಂದು ಇಲ್ಲಿ ಸೈಡಲ್ಲಿ ಹಾಕೊಂಡು ಕುತ್ಕೊಂಡ್ಬಿಡಿ. ನೋಡ್ರಿ, ಇದು ಯಾವ್ದು ದರಿದ್ರ ಇದರಿಂದನೇ ಆಗಿದ್ದು. ಇವಾಗ ಇದು ಯಾವ್ದು ತಂದಿದ್ದೀನಿ, ಬಿಸಿಲು ಬಿದ್ರೂ ಏನಾಗಲ್ವಂತೆ. ಬನ್ನಿ ನೋಡೋಣ. ಡೈಲಿ ಏನಾದ್ರು ಒಂದು ಈ ಥರ ಎಡವಟ್ಟುಗಳು ಆಯ್ತಾನೆ ಇರುತ್ತೆ. ಮೂಡ್ ಅಕ್ಸೆಪ್ಟು, ಏನು ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ. ಯಾವುದೋ ಬಾಡಿಗೆ ಬಿದ್ದೈತೆ ಬಸವೇಶ್ವರ ನಗರ್ಗೆ, ಎತ್ಕೊಂಡು ಹೋಯ್ತಾ ಇದೀನಿ. ಬನ್ನಿ ಹಂಗೆ ನುಗ್ಗಾಡೋಣ. ಇದು ಇದು ತಗೊಂಡಿದ್ರು ಅಲ್ಲಾಡ್ತಾ ಇತ್ತು. ಎಷ್ಟು ಅಂತ ಖರ್ಚು ಮಾಡಿ ಇನ್ನೂ ಎಷ್ಟೊಂದೇ ತಗೋಣ ಹೇಳ್ರಿ. ಇದರಿ $180, $118. ಲಾಂಗ್ ಬಾಡಿಗೆ ಬಿದ್ದೈತೆ, ಎತ್ಕೊಂಡಿದ್ದೀನಿ. ನಾನು ಕರೆಕ್ಟಾಗಿ ಬಸವೇಶ್ವರ ನಗರಲ್ಲಿ ಇದ್ದೀನಿ. ವಿವೇಕ್ ನಗರ್ ಬಿದ್ದಿರೋದು. ಸೀದಾ ಇವಾಗ ಹೋಯ್ತಾ ಇದ್ದೀನಿ. ಎಂತ ಮಾಡೋದು ಎಂತನೂ ಮಾಡಂಗಿಲ್ಲ. ಕ್ಯಾಮ್ರಾ ಎಲ್ಲಿ ಕರೆಕ್ಟಾಗಿ ಇಕ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಲೆಫ್ಟಲ್ಲಿ ಇಕ್ಲಾ, ರೈಟಲ್ಲಿ ಇಕ್ಲಾ, ಮೇಲೆ ಇಕ್ಲಾ, ಕೆಳಗಡೆ ಇಕ್ಲಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲೇ ಇಕ್ಬಿಟ್ಟಿದ್ದೀನಿ. ಕಸ್ಟಮರ್ ಕವರ್ ಹಾಕ್ಬೇಕು, ಆಯ್ತಾರ ಇಲ್ವಾ. ನಾನೇ ಆನೆ ಇದ್ದಂಗೆ ಇದ್ದೀನಿ. ಎಲ್ಲ ಕವರ್ ಆಯ್ತಾರ ನೋಡೋಣ. ಬನ್ನಿ ಪಿಕ್ ಮಾಡಿ. ಟೈಮ್ ಬಂದು ಇವಾಗ 9:15. ಇನ್ನ ನಾನು ದುಡ್ದೇ ಇಲ್ಲ. ಇವತ್ತು 4:15 ಸ್ಟಾರ್ಟ್ ಮಾಡಿದೆ. ಮೆಜೆಸ್ಟಿಕ್ ಬಂದಿದ್ದೀನಿ. ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ ಇವಾಗ. ತಲೆ ಕೆಟ್ಟೋಗ್ಬಿಡೈತೆ, ಫುಲ್ ಜಾಮ್ ಬೇರೆ ಇಲ್ಲಿ. ಏನ್ ಮಾಡೋದು ಹೇಳ್ರಿ. ರೀಚ್ ಮಾಡ್ತೀನ ಅಂತ ನೋಡ್ತಾ ಇದೀನಿ. ರೀಚೇ ಮಾಡಕ್ ಆಗ್ತಾ ಇಲ್ಲ. ಡೈಲಿ ಒಂದೊಂದು ಪ್ರಾಬ್ಲಮ್ ಆಯ್ತಾರೆ. ಎಲ್ಲಿಂದ ಆಗುತ್ತೆ ರೀಚ್ ಮಾಡೋಕ್ಕ. ನೆನ್ನೆ ನೋಡ್ರಿ ಹಂಗಾಯ್ತು, ಇವತ್ತು ನೋಡ್ರಿ ಹಿಂಗಾಯ್ತು. ಏನ್ ಮಾಡೋದು ಎಲ್ಲ ಆದ್ರೆ ಹೆಂಗೆ ನೋಡ್ರಿ. ನಮ್ಮ ಮೆಜೆಸ್ಟಿಕ್ ಅಲ್ಲಿ ಯಾವ ಹೋಗ್ಲೂ ಫುಲ್ ಟ್ರಾಫಿಕ್ ಜಾಮು. ಎಂತ ಮಾಡೋದು. ಆದ್ರೆ ಎಲ್ಲಾದ್ರೂ ನಮ್ಮ ಆಟೋ ಡ್ರೈವರ್ಗಳೇ ಇರ್ತಾರೆ. ಆಟೋ ಡ್ರೈವರ್ ಗೊತ್ತೋ ನಕ್ಕ ನಿನ್ಗೇನ್ ಗೊತ್ತೋ. ಹಿಡಿಬೇಕು ಭರ್ಜರಿ ಬೆಟ್ಟ ಹಿಡಿಬೇಕು. 10:15 ಟೈಮು. ಮೆಟ್ರೋ ಹತ್ರ ಇದ್ದೀನಿ. ಇನ್ನೂ ಒಂದು ಬಾಡಿಗೆನೂ ಬಿದ್ದಿಲ್ಲ. ನೋಡ್ರಿ, ಈ ಥರ ಎಲ್ಲ ಆದರೆ ಹೆಂಗೆ ಜನ ನೋಡ್ರಿ. ಬಿದ್ದೇ ಇಲ್ಲ. ಊಬರಲ್ಲಿ 678 ರೂಪಾಯಿ ಹೊಡೆದಿದ್ದೀನಿ ಅಷ್ಟೇ. ಯಾವುದೋ ಬಾಡಿಗೆನೇ ಬೀಳ್ತಲ್ಲ, ಬರೀ ಕೈ ಬಾಡಿಗೆಗಳೇ ಹೊಡ್ಕೊಂಡು ಓಡಾಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಅನ್ಕೊಂಡು ಕೈ ಬಾಡಿಗೆಗಳೇ ಹೊಡ್ಕೊಂಡು ಆಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಬಾಡಿಗೆ ಅದು ಬೀಳ್ತಾನೇ ಇರಲಿಲ್ಲ. ಬೇಜಾರಾಗೋಯ್ತು. ಯಾವತ್ತಾರು ನಾವು ಇವತ್ತೋಗಿ ಟಾರ್ಗೆಟ್ ರೀಚ್ ಮಾಡಬೇಕು ಅಂದಾಗ್ಲೇ ಬಾಡಿಗೆಗಳು ಬೀಳಲ್ಲ. ನನಗಂತೂ Day 3 ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ.
ಡೇ 1 ಡೇ 2 ಅಲ್ಲಿ ಅಚೀವ್ ಮಾಡಿರೋದನ್ನು ನಾನು ಡೇ 3 ಅಚೀವ್ ಮಾಡೋಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ಬೇಜಾರೈತೈತೆ, ಏನು ಮಾಡೋಕ್ಕಾಗಲ್ಲ. ನೋಡ್ಬೋದು ಇವಾಗ ಟೈಮ್ ಬಂದು 12:05 ಆಯ್ತೈತೆ ಟೈಮು. 12:06. ಎಷ್ಟು ಮಾಡಿದ್ದೀನಿ ಅಂದರೆ ಇದು ಊಬರಲ್ಲಿ ನೋಡಿ 678 ರೂಪಾಯಿ. ಇದು ಬಂದು ಊಬರಲ್ಲಿ. ರ್ಯಾಪಿಡೋಲ್ಲಿ ಬೀಳ್ತಾನೆ ಇಲ್ಲ. ಬೆಳಿಗ್ಗೆ ಕಾಸು ಹಾಕ್ತೆ, ಬಾಡಿಗೆ ಬೀಳುತ್ತೆ ಅಂದ್ಬಿಟ್ಟೆ ಕಾಸು ಹಾಕಿದೆ, ಬೀಳ್ತಾನೇ ಇಲ್ಲ. ನಾವು ನಿಯತ್ತಾಗಿದ್ದರೆ ನಿಜಾಗ್ಲೂ ಯಾರೂ ಒಪ್ಕೊಳಲ್ಲ ಅದನ್ನು. ಇದು ನೋಡಿ 262 ಎಲ್ಲೈತೆ ಬಾಡಿಗೆ. ಕೈ ಬಾಡಿಗೆ ಒಂದು 500 ರೂಪಾಯಿ ಹೊಡೆದಿದ್ದೀನಿ. 500 ರೂಪಾಯಿ ಕೈ ಬಾಡಿಗೆ ಹೊಡೆದಿದ್ದೀನಿ ಅಷ್ಟೇ. ಏನು ಮಾಡ್ಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಯ್ತಲ್ಲ. ಚಾಲೆಂಜ್ ಮಾಡಿ ಬಂದು ನಿಂತಿದ್ದೀನಿ. ಚಾಲೆಂಜ್ ಆಗ್ತಾನೇ ಇಲ್ಲ. ಒಂದು ದಿವಸ ಆದ್ರೂ, ಬರೀ ಒಂದೇ ಒಂದು ದಿವಸ ಆದ್ರೂ ನಾನು ಟಾರ್ಗೆಟ್ ಅಚೀವ್ ಮಾಡಿದ್ದೀನಿ ಅಂತ ಖುಷಿ ಪಡೋಣ ಅಂದರೆ 3 ದಿವಸ ಆಯಿತು. 3 ದಿವಸದಲ್ಲಿ ಅದು ಆ ಖುಷಿ ಸಿಗ್ತಾನೇ ಇಲ್ಲ. ಅದು ಏನು ಪಾಪ ಮಾಡಿಬಿಟ್ಟಿದ್ದೀನೋ ನನಗಂತೂ ಗೊತ್ತಿಲ್ಲ. ಫಸ್ಟ್ ಡೇ ಹಂಗಾಯಿತು, ಸೆಕೆಂಡ್ ಡೇ ಹಿಂಗಾಯಿತು, ಥರ್ಡ್ ಡೇ ಹಿಂಗಾಯಿತು. ಅಯ್ಯೋ ಶಿವನೇ ಶಂಭುಲಿಂಗ. ಟೋಟಲ್ ಅರ್ನಿಂಗ್ಸ್ ಎಷ್ಟಾಯಿತು ಅಂತ ಹೇಳ್ತೀನಿ ನೋಡಿ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 1440 ರೂಪಾಯಿ. 1440 ರೂಪಾಯಿ. ಅಮ್ಮಮ್ಮ, ಅದೇ ಅರೌಂಡ್ 1,500 ಬಂತು. 1,500. ನೆನ್ನೆ ಆದ್ರೂ 2,000 ಮೇಲೆ ಒಂದು 5 ರೂಪಾಯಿ 10 ರೂಪಾಯಿ ರೀಚ್ ಮಾಡಿದೆ. ಇವತ್ತು ಅದು ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ. ತಲೆ ಕೆಟ್ಟು ಹೋಗ್ತೈತೆ. ಏನು ಮಾಡೋದು ಏನು ಬಿಡೋದು. ನೋಡಿದವ್ರು ಆಡ್ಕೊತಾರೆ. ನೋಡು ಇವನು ಯಾವ ಧೈರ್ಯದ ಮೇಲೆ ಡೈಲಿ 3,000 ಮಾಡ್ತೀನಿ, ತಿಂಗಳಿಗೆ 90,000 ಮಾಡ್ತೀನಿ ಅಂತ ನಿಂತ್ಕೊಂಡ ಅಂತ. ಏನು ಮಾಡೋಕ್ಕಾಗಲ್ಲ. 30 ಡೇಸಲ್ಲಿ 3 ಡೇಸ್ ಎಗ್ರೋಯ್ತು. ಇನ್ನು ಎಷ್ಟು ಡೇಸ್ ಇದೆ? 27 ಡೇಸ್. ಅಚೀವ್ ಮಾಡ್ತೀನೋ ಇಲ್ವ ನೋಡೋಣ ಬನ್ನಿ. ಇವಾಗ ಸದ್ಯಕ್ಕೆ ಹೋಗಿ ಮಲ್ಗೋಣ. ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಹೆವಿ ವ್ಯೂಸ್ ಹೊಡ್ತಾಯಿದ್ರೆ ನಾನು ಇನ್ನೂ ಏನೋ ಒಂದು ಮಾಡೋಣ, ಇನ್ನೂ ಏನೋ ಒಂದು ಸ್ವಲ್ಪ ಎನರ್ಜಿ ತುಂಬ್ದಂಗೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಲೈಕ್ಗಳು ಕೊಡ್ತಾಯಿದ್ರೆ ಮಾಡ್ತೀನೋ ಬಿಡ್ತೀನೋ ಏನೋ ಒಂದು ಯೂಟ್ಯೂಬಲ್ಲಿ ಬಂದು ವೀಡಿಯೋ ಮಾಡೋಣ, ವೀಡಿಯೋ ಮಾಡಿ ಹಾಕಿ ಸ್ವಲ್ಪ ಯೂಟ್ಯೂಬಲ್ಲಿ ಬೆಳೆಯೋಣ ಅಂತ ಬಂದಿದ್ದೀನಿ. ಪ್ಲೀಸ್ ಕೈ ಮುಗಿತೀನಿ, ಸಪೋರ್ಟ್ ಮಾಡಿ. ಇವಾಗ ಬಾಯ್ ಬಾಯ್, ಗುಡ್ ನೈಟ್. ನಾಳೆ ಸಿಗೋಣ.